ಸ್ನೇಹಿತರೆ, 60 ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿ ಹೆಚ್ಚಳ ಆಗಬೇಕು ಅನ್ನುವಂತಹ ಕೂಗು ಈಗಿನದಲ್ಲ. ಸಿಎಂ ಆಗಿ ಸಿದ್ದರಾಮಯ್ಯನವರಿದ್ದರು ನೋಡಿ, ಆ ಸಂದರ್ಭದಲ್ಲಿಂದನೂ ಕೂಡ ಈ ಕೂಗು ಕೇಳಿಸಿ ಬರ್ತಾ ಇದೆ. ಆದ್ರೆ ಇದರ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಈಗ ನೂತನ ಸಿಎಂ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪಿಂಚಣಿ ಯೋಜನೆಯಲ್ಲಿ ಪಿಂಚಣಿ ಹೆಚ್ಚಳ ಮಾಡ್ತಾರ ಅಥವಾ ಇಲ್ಲವಾ? ಈಗಾಗಲೇ ಇಪಿಎಸ್ ಪಿಂಚಣಿ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ ನಲ್ಲಿ ಹೆಚ್ಚಳ ಆಗ್ತಾ ಇದೆ. ಇದರ ಬಗ್ಗೆ ಸದನದಲ್ಲಿ ಕೂಡ ಮಾತುಕತೆ ಆಗಿತ್ತು. ಕೇಂದ್ರ ಸರ್ಕಾರ ಪಿಂಚಣಿಯನ್ನ ಹೆಚ್ಚಳ ಮಾಡೋದರ ಬದಲಾಗಿ ಚರ್ಚೆಗಳನ್ನು ಕೂಡ ನಡೆದಿತ್ತು. ಹಾಗಾದ್ರೆ ಈ ಬೇಡಿಕೆ ಈಡೇರಿಸ್ತಾ ಇದ್ದಾರ? 3,000ದಿಂದ 7,500 ತನಕ ಪಿಂಚಣಿ ಹೆಚ್ಚಳ ಮಾಡಬೇಕನ್ನುವಂತಹ ಬೇಡಿಕೆ ಇದೆ. ಸೊ 2 ಟಾಪಿಕ್ ಗಳ ಬಗ್ಗೆ, ಆದ್ರೆ ಪಿಂಚಣಿ ಯೋಜನೆನೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಡ್ ಆಗಿ ನಾನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸಾಧ್ಯವಾದ್ರೆ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬಹುದಿನದ ನಿರೀಕ್ಷೆ ಇಪಿಎಸ್ ಪಿಂಚಣಿಗೂ ಕೂಡ ಹೆಚ್ಚಳ ಆಗಬೇಕು. ಜೊತೆಗೆ ರಾಜ್ಯದಲ್ಲಿ ಹಿರಿಯ ನಾಗರಿಕರಿಗೆ ಪಿಂಚಣಿ ಹೆಚ್ಚಳ ಆಗಬೇಕು ಅನ್ನುವಂತಹ ಬೇಡಿಕೆ ಬಹಳ ದಿನದಿಂದನೂ ಕೂಡ ಇತ್ತು. ಅದಕ್ಕಾಗಿ ಈಗ ಪಿಂಚಣಿ ಹೆಚ್ಚಳ ಆಗ್ತಾ ಇದೆಯಾ ಅಥವಾ ಇಲ್ಲವಾ? ಹೆಚ್ಚಳ ಆದ್ರೂ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗುತ್ತೆ? ಜೊತೆಗೆ ಈಗ ಜುಲೈ ತಿಂಗಳ ಹಣ ಸರಿಯಾಗಿ ಬಂದಿರಲಿಲ್ಲ, ಆ ದುಡ್ಡಾದ್ರೂ ಬರತ್ತಾ ಇಲ್ವಾ? ಈ ರೀತಿ ಎಲ್ಲ ಪ್ರಶ್ನೆಗಳು ಕೇಳ್ತಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ಪಿಂಚಣಿ ಯೋಜನೆಗಳಲ್ಲಿ ಸರಿಯಾಗಿ ದುಡ್ಡು ಹೋಗ್ತಾ ಇಲ್ಲ. ಒಂದು ಗ್ಯಾರಂಟಿ ಯೋಜನೆಗಳು ಯಾವಾಗ ಬಂದ್ವು ಆ ಸಂದರ್ಭ ಹಿಡ್ಕೊಂಡು ಪಿಂಚಣಿಯ ಯೋಜನೆಯ ಲಾಭವನ್ನ ಯಾವ ಫಲಾನುಭವಿಗಳಿಗೆ ಸರಿಯಾಗಿ ಸಿಕ್ಕಿದೆ ಹೇಳಿ. 1 ತಿಂಗಳದ ಜಮಾ ಆಗತ್ತೆ, 2 ತಿಂಗಳದ ಪೆಂಡಿಂಗ್ ಉಳಿಸುತ್ತೆ, ಈ ರೀತಿ ಆಗ್ತಾ ಇದೆ. ಆದ್ರೆ ಸರ್ಕಾರ ಒಂದು ಕಡೆ ಕ್ಲಿಯರಿಫಿಕೇಶನ್ ನಿಮಗೆ ಕೊಡೋದಾದ್ರೆ ಯಾವ ಕಂತುಗಳನ್ನು ಕೂಡ ಯಾಮಾರಿಸಿಲ್ಲ ಅಥವಾ ನಿಲ್ಲಿಸಿಲ್ಲ. 1 ತಿಂಗಳದ ಡಿಲೇ ಆದ್ರೂ ಸಹಿತ ನೆಕ್ಸ್ಟ್ ಒಂದು ಡೇನೆ ಅಥವಾ ನೆಕ್ಸ್ಟ್ ಮಂತ್ ನಿಮ್ಮ ಅಕೌಂಟ್ ಗಳಿಗೆ ಆ ದುಡ್ಡನ್ನ ಜಮಾ ಮಾಡಿ ಕ್ಲಿಯರ್ ಮಾಡಿದ್ದಾರೆ. ಓಕೆ, ಹಾಗಾದ್ರೆ ಈ ಎಂಪ್ಲಾಯೀಸ್ ಸ್ಕೀಮ್ಸ್ ಬಗ್ಗೆ ನಾನು ತಿಳಿಸ್ಬಿಡ್ತೀನಿ ನಿಮಗೆ. ಮೊದಲು ಈ ಸದನದಲ್ಲಿ ಚರ್ಚೆ ಆಗತ್ತೆ, ಪಿಂಚಣಿ ಹೆಚ್ಚಳ ಮಾಡಲೇಬೇಕು ಅನ್ನುವಂತಹ ಬೇಡಿಕೆಯನ್ನ ಕೇಂದ್ರ ಸದನ ನಡೀತಾ ಇರತ್ತಲ್ವಾ, ಈಗ ಮಾನ್ಸೂನ್ ಸದನ, ಆ ಸಂದರ್ಭದಲ್ಲಿ ಈ ಬೇಡಿಕೆಯನ್ನ ಇಟ್ಟಿರತಕ್ಕಂಥದ್ದು. ಇದು ಬಹುದಿನದ ನಿರೀಕ್ಷೆಗಳು ಕೂಡ ಆಗಿತ್ತು. 3,000ದಂತಹ ಪಿಂಚಣಿ 7,500ಕ್ಕೆ ಆಗ್ಬೇಕು. ಈ ಎಂಪ್ಲಾಯೀಸ್ ಪೆನ್ಷನ್ ಸ್ಕೀಮ್ ಯಾರಿಗೂ ಸಿಗತ್ತಂದ್ರೆ ಈಗ ಖಾಸಗಿ ನೌಕರಸ್ಥರಿಗೆ ಇದು ಸಿಗುವಂತದ್ದು. ಖಾಸಗಿ ಕಂಪನಿಗಳಲ್ಲಿ ನೌಕರಿ ಮಾಡಿರ್ತಾರೆ, ಸುಮಾರು 10 ವರ್ಷಗಳ ಕಾಲ ಒಂದೇ ಕಂಪನಿಯಲ್ಲಿ ದುಡಿದಿರಬೇಕು ಅನ್ನುವಂತಹ ನಿಯಮ ಇದೆ. ಆ ಕಂಪನಿಯಲ್ಲಿ ದುಡಿಮೆ ಮಾಡಿ 58 ವರ್ಷ ಆದಮೇಲೆ ರಿಟೈರ್ಡ್ ಆಗಿರ್ತೀರಿ. ಆ ಸಂದರ್ಭದಲ್ಲಿ ನಿಮಗೆ ಈ ಪೆನ್ಷನ್ ಸಿಗುವಂತದ್ದು. ಈ ಅಕೌಂಟ್ಗೆ, ನಿಮ್ಮ ಅಕೌಂಟ್ಗೆ ಈ ಪೆನ್ಷನ್ 3,000 ಬರ್ತಾ ಇದ್ರೆ ಅದು 7,500 ಆಗಬೇಕು, ನಮಗೆ ಪಿಂಚಣಿ ಹೆಚ್ಚಳ ಆಗಬೇಕು ಅನ್ನುವಂತಹ ಬೇಡಿಕೆಯನ್ನ ಎಂಪ್ಲಾಯೀಸ್ ಗಳು ಇಟ್ಟಿದ್ದಾರೆ. ಅಂದ್ರೆ ರಿಟೈರ್ಡ್ ಆಗಿರ್ತಕ್ಕಂತಹ ಎಂಪ್ಲಾಯೀಸ್ ಗಳು ಇಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿ ಈ ಇಪಿಎಸ್ ಪಿಂಚಣಿಯನ್ನ ಹೆಚ್ಚಳ ಮಾಡಬೇಕಾಗಿದೆ ಅನ್ನುವಂತಹದ್ರ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಎಲ್ಲ ಫಂಡ್ಗಳ ಆಧಾರದ ಮೇಲೆ ಎಷ್ಟು ದುಡ್ಡು ಇದೆ, ಅದು ಇದಕ್ಕೆ ಸಾಕಾಗತ್ತಾ, ಇತ್ತಿಷ್ಟು ವರ್ಷಗಳ ಕಾಲ ನಾವು ಕೊಟ್ರೆ ಎಷ್ಟು ಖರ್ಚಾಗತ್ತೆ, ಅದರಿಂದ ಆರ್ಥಿಕ ಪರಿಸ್ಥಿತಿಗೆ ಯಾವ ರೀತಿಯಾಗಿ ಪೆಟ್ಟು ಬೀಳತ್ತೆ ಅಥವಾ ಬೀಳೋದಿಲ್ವಾ, ಎಲ್ಲ ಸುಗಮವಾಗಿ ನಡೆಯತ್ತಾ, ಈ ರೀತಿ ಅದರ ಬಗ್ಗೆ ತಿಳ್ಕೊಂಡು ಪರಿಶೀಲನೆ ಮಾಡಿಕೊಂಡು ತದನಂತರ ಕೇಂದ್ರ ಸರ್ಕಾರ ಹೇಳಿದೆ ನಾವು ಅಪ್ಡೇಟ್ ಕೊಡ್ತೀವಿ ನಿಮಗೆ ಅಂತ. ಅಂದ್ರೆ 7,500 ಆಗಬೇಕಂತ ಹೇಳಿದಾರಲ್ವಾ, ಅದನ್ನ 5,000 ಕೊಟ್ಟರು ಸರಿಯಾಗಿ ದುಡ್ಡು ಹೋಗುತ್ತೆ ಮತ್ತು ಅದರಿಂದ ಸರ್ಕಾರ ಸರಿಯಾಗಿ ನಡೆಯುತ್ತೆ ಅಂತಂದ್ರೆ 5,000 ಕೊಡ್ಲಿಕ್ಕೂ ಕೂಡ ಸರ್ಕಾರ ಮುಂದಾಗಬಹುದು. ಈ ರೀತಿ ಎಲ್ಲ ಪರಿಶೀಲನೆ ಮಾಡಿಕೊಂಡು ನೆಕ್ಸ್ಟ್ ನಿರ್ಧಾರವನ್ನ ತಿಳಿಸ್ತೀವಿ ಅಂತ ಸ್ಪಷ್ಟನೆ ಒಂದನ್ನ ಇಲ್ಲಿ ಕೇಂದ್ರ ಸರ್ಕಾರ ತಿಳಿಸ್ಬಿಟ್ಟಿದೆ. ಅದಕ್ಕಾಗಿ ಎಂಪ್ಲಾಯೀಸ್ ಯಾರ್ಯಾರಿದ್ದೀರಿ ರಿಟೈರ್ಮೆಂಟ್ ಆಗಿದಂತವರು ವರಿ ಮಾಡ್ಕೊಳ್ಬೇಡಿ, ಕೆಲವೇ ದಿನದಲ್ಲಿ ಅಪ್ಡೇಟ್ ಸಿಗತ್ತೆ. ನೀವು ಬೇಡಿಕೆ ಇಟ್ಟಿದ್ದೀರಿ, ಅದ್ರ ಬಗ್ಗೆ ಚರ್ಚೆ ಆಗಿದೆ, ಅದೇ ಒಂದು ಮುಖ್ಯವಾದ ವಿಚಾರ ಆಗಿತ್ತು. ಮತ್ತು ಚರ್ಚೆ ಆಗಿದ ಬಳಿಕ ಅದು ಹಾಗೆ ಬಿಡೋದಿಲ್ಲ, ಅದಕ್ಕೋಸ್ಕರ ಒಂದು ಅಧಿಕಾರಿಗಳು ಇರ್ತಾರೆ, ಆರ್ಥಿಕ ವ್ಯವಸ್ಥೆಯನ್ನ ನೋಡುವಂತವ್ರು ಇರ್ತಾರೆ, ಅದರ ಬಗ್ಗೆ ಒಂದ್ ಸ್ವಲ್ಪ ಪರಿಶೀಲನೆ ಮಾಡ್ಕೊಂಡು ನಿಮಗೆ ಅಪ್ಡೇಟ್ಸ್ ಕೊಡ್ತಾರಂತೆ. ಆದ ತಕ್ಷಣವೇ ಅಪ್ಡೇಟ್ ಬಂದ ತಕ್ಷಣವೇ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈಗ ಈ ಪಿಂಚಣಿಯಲ್ಲಿ ನಮ್ಮ ರಾಜ್ಯದಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ಪಿಂಚಣಿ ಹೆಚ್ಚಳ ಆಗ್ಲೇಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಯಾಕಂದ್ರೆ ಲಕ್ಷಾಂತರ ಫಲಾನುಭವಿಗಳನ್ನು ಕೂಡ ಇಲ್ಲಿ ತೆಗೆದಾಕಿರ್ತಕ್ಕಂಥದ್ದು ಇದು ಕೂಡ ಇದೆ. ಹತ್ತತ್ರ 18 ಲಕ್ಷಕ್ಕಿಂತ ಹೆಚ್ಚಿನ ಜನರನ್ನ ತೆಗೆದಾಕುವಂತಹ ಸಾಧ್ಯತೆ ಇದೆ. 23 ಲಕ್ಷ ಜನರ ಮೇಲೆ ಅನುಮಾನಗಳು ಕೂಡ ಇದ್ದಾವೆ. ಆ ಅನುಮಾನಾಸ್ಪದ ಫಲಾನುಭವಿಗಳನ್ನ ಎಲ್ಲರನ್ನೂ ಕೂಡ ತೆಗೆದಾಕುವುದಿಲ್ಲ, ಅಲ್ಲಿ ಮತ್ತೆ ರಿವೆರಿಫಿಕೇಶನ್ ಪರಿಶೀಲನೆ ನಡೆಯುತ್ತೆ. ಅದರ ಆಧಾರದ ಮೇಲೆ ಯಾರು ಮೃತಪಟ್ಟಿದ್ದಾರೆ, ಯಾರು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿಯನ್ನ ಸಲ್ಲಿಸಿದ್ದಾರೆ, ಯಾರು ಅನರ್ಹತೆಯನ್ನ ಹೊಂದಿದ್ದಾರೆ, ಯಾರು ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಳವಣಿಗೆಯನ್ನ ಹೊಂದಿದ್ದಾರೆ. ಅಂದ್ರೆ ಉದಾಹರಣೆಗೆ ಈಗ ಬಡವರಿರ್ತಾರೆ,
ಅಂತದ್ರಲ್ಲಿ ಅವರು ಪೆನ್ಷನ್ ಅನ್ನ ಪಡ್ಕೊಳ್ತಾ ಇರ್ತಾರೆ. ಅಲ್ಲಿ ಸರ್ಕಾರಿ ನೌಕರಸ್ಥರಾಗಿರ್ಲಿ ಅಥವಾ ಅವರ ಮನೆಯಲ್ಲಿ ಇನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಬಿಸ್ನೆಸ್ ಗಳನ್ನ ಡೆವಲಪ್ ಮಾಡುವಂತವರಾಗಿರ್ಲಿ, ಈ ರೀತಿ ಬೆಳವಣಿಗೆ ಆಗಿ ಅವರು ಉನ್ನತ ಮಟ್ಟಕ್ಕೆ ಹೋಗಿರ್ತಾರೆ. ಅಂತವರಿಗೆಲ್ಲ ಪಿಂಚಣಿಯನ್ನ ಇಲ್ಲಿ ಸ್ಟಾಪ್ ಮಾಡಲಾಗುತ್ತೆ. ಶ್ರೀಮಂತರಿಗೆ ಪಿಂಚಣಿ ಕೊಡೋದಿಲ್ಲ ಸರ್ಕಾರ. ಇಲ್ಲಿ ಮುಖ್ಯವಾಗಿ ಬಡತನ ರೇಖೆಗಿಂತ ಕೆಳಗಡೆ ಇದ್ದಂತವರಿಗೆ ಮತ್ತು ಮಧ್ಯವರ್ತಿಯವರಿಗೆ ಮಾತ್ರ ಇಲ್ಲಿ ಪಿಂಚಣಿ ಸಿಗುವಂತದ್ದು. ಶ್ರೀಮಂತರಿಗೆ GST ಫೇರ್, ಇನ್ಕಮ್ ಟ್ಯಾಕ್ಸ್ ಫೇರ್ ಇಂಥವರಿಗೆಲ್ಲ ಪಿಂಚಣಿ ಕೊಡ್ತಾ ಹೋದ್ರೆ ಮುಗಿದೋಯ್ತು. ಸೊ ಅದಕ್ಕಾಗಿ ಇಲ್ಲಿ ಸರ್ಕಾರ ನಿಮ್ಮ ಒಂದು ಬೆಳವಣಿಗೆ ಆಧಾರವನ್ನು ಕೂಡ ನೋಡ್ಕೊಳ್ಳುತ್ತೆ. ಒಟ್ಟಾರೆಯಾಗಿ ಅರ್ಹತೆ ಹೊಂದಿರತಕ್ಕಂತಹವರ ಒಂದು ಖಾತೆಗಳಿಗೆ ಮಾತ್ರ ಪಿಂಚಣಿ ಜಮಾ ಆಗುವಂತದ್ದು. ಇನ್ನು ಒಬ್ಬೊಬ್ಬರಿಗೆ ಹೇಗಾಗಿದೆ ಅಂದ್ರೆ ಅನುಮಾನ ಬಂದಂತವ್ರನ್ನು ಕೂಡ ತೆಗೆದಾಕಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ಕಾರ. ಹಾಗೂ ಕೂಡ ಆಗಿದೆ. ಈಗ ನೀವು ಅರ್ಹತೆ ಹೊಂದಿರ್ತೀರಿ, ಬಡವರೇ ಇರ್ತೀರಿ, ಆದ್ರೆ ನಿಮ್ಮ ಪಿಂಚಣಿಯು ಕೂಡ ಸ್ಟಾಪ್ ಆಗಿರುತ್ತೆ. ಯಾಕೆ ಅಂತ ಕೇಳೋದಾದ್ರೆ ನಿಮ್ಮ ಮೇಲೆ ಅನುಮಾನ ಬಂದಿರುತ್ತೆ. ನೀವು ಬೆಳವಣಿಗೆ ಆಗಿದೆ, ನೀವು ಶ್ರೀಮಂತರಿದ್ದೀರಿ ಅಂತ ಅನುಮಾನ ಬಂದಿರುತ್ತೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು, ಒಂದು ಸೊಲ್ಯೂಷನ್ ಕೂಡ ಕೊಟ್ಟಿದ್ದಾರೆ. ನಿಮ್ಮನ್ನ ತೆಗೆದಾಕಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ದೆ ಆದ್ರೆ ಲೈಫ್ ಸರ್ಟಿಫಿಕೇಟ್, ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ. ಆ ಪತ್ರವನ್ನ ಏನ್ ಮಾಡ್ಬೇಕು, ನೀವು ಯಾವ ಈಗಾಗಲೇ ಪಿಂಚಣಿ ಯೋಜನೆಗೆ ಯಾವ ಬ್ಯಾಂಕ್ ಖಾತೆಯನ್ನ ಲಿಂಕ್ ಮಾಡಿಸಿದಿರಿ ಆ ಬ್ಯಾಂಕ್ಗೆ ಹೋಗಿ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಈ ಒಂದು ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರ ಅಥವಾ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಲ್ಲ, ಆ ಪತ್ರವನ್ನ ಹೋಗಿ ಕೊಡಬೇಕಾಗತ್ತೆ. ಅಲ್ಲಿ ವೆರಿಫಿಕೇಶನ್ ಮಾಡ್ತಾರೆ, ನಿಮ್ಮನ್ನ ನೋಡ್ತಾರೆ, ಮೃತಪಟ್ಟಿದ್ದಾರ ಅಥವಾ ಇಲ್ವಾ ಅದರ ಬಗ್ಗೆನೂ ಕೂಡ ಕ್ಲಾರಿಫಿಕೇಶನ್ ಬೇಕು. ಇಲ್ಲ ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ವಯಸ್ಸಾಗಿದೆ ಅಥವಾ ನಾವು ಅಂಗವಿಕಲರಿದ್ವಿ, ಈ ರೀತಿ ನೀವು ಏನಾದ್ರೂ ಹೇಳಿದ್ದೆ ಆದ್ರೆ ನಿಮ್ಮ ಕುಟುಂಬದವರನ್ನ ಕಳಿಸ್ಬೇಕು. ಹಾಗೆ ಎಲ್ಲ ವಿಡಿಯೋ ಕಾಲ್ ಮುಖಾಂತರ ಅವ್ರಿಗೆ ಕನ್ಫರ್ಮ್ ಕೂಡ ಮಾಡ್ಬೇಕಾಗತ್ತೆ. ಆಗ ಮಾತ್ರ ನೀವು ಬದುಕಿದಿರ ಅಂತ ಕನ್ಫರ್ಮ್ ಆಗುತ್ತೆ. ತದನಂತರ ನಿಮಗೆ ಈ ಪಿಂಚಣಿ ಯೋಜನೆ ಮತ್ತೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ, ನೀವು ಅರ್ಹತೆ ಹೊಂದಿದ್ರೆ. ಅರ್ಹತೆ ಹೊಂದಿರ್ಲಿಲ್ಲ ಅಂದ್ರೆ ರಿಸನ್ ಹೇಳಿ ನಿಮ್ಮನ್ನು ತೆಗೆದಾಕ್ತಾರೆ. ಸೊ ಈ ರೀತಿ ವೆರಿಫಿಕೇಶನ್ ನಡೀತಾ ಇದೆ. ಪರಿಷ್ಕರಣೆ ಇಲ್ಲಿ ಕೂಡ ಪ್ರಾರಂಭವಾಗಿದೆ. ಗೃಹಲಕ್ಷ್ಮಿ ಮುಗಿತು, ಗೃಹ ಜ್ಯೋತಿ ಮುಗಿತು, ಈಗ ಪಿಂಚಣಿ ಯೋಜನೆಯಲ್ಲಿ ಈ ರೀತಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ನಿಮ್ಮ ನಿರೀಕ್ಷೆ ಬಹಳ ದಿನದಿಂದಿತ್ತು, ಪಿಂಚಣಿ ಜಮಾ ಆಗತ್ತೆ, ಹೆಚ್ಚಳ ಆಗತ್ತೆ ಅಂತ. DK ಶಿವಕುಮಾರ್ ಅವರು ಸದ್ಯಕ್ಕೆ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಆದ್ರೆ ಅವರ ಕಿವಿಗಂತೂ ಇದು ಬಿದ್ದಿದೆ. ಪಿಂಚಣಿ ಹೆಚ್ಚಳ ಆಗಬೇಕನ್ನುವಂತಹ ಆಗ್ರಹವನ್ನ ಎಲ್ಲ ಫಲಾನುಭವಿಗಳು ಇಡ್ತಾ ಇದ್ದಾರೆ. ನಾವು ವೆರಿಫಿಕೇಶನ್ ಮಾಡ್ತಾ ಇದೀವಿ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಪಿಂಚಣಿ ಕೆಲವೊಂದಿಷ್ಟು ದಿನಗಳ ನಂತರ ಅಪ್ಡೇಟ್ ಸಿಗುವಂತದ್ದು. ಯಾಕಂದ್ರೆ ಈಗಾಗಲೇ ಇದರಲ್ಲಿ ವೆರಿಫಿಕೇಶನ್ ನಡೀತಾ ಇದೆ, ಪರಿಶೀಲನೆ ಆಗ್ತಾ ಇದೆ. ಇದಾದ ಬಳಿಕವೇ ನಮಗೆ ಅಧಿಕೃತ ಮಾಹಿತಿ ಸಿಗುವಂತದ್ದು. ಸೊ ಅದು ಸಿಕ್ಕ ತಕ್ಷಣವೇ ನಿಮಗೆ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ನಾನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಬಹಳ ನಿರೀಕ್ಷೆಯನ್ನ ಇಟ್ಕೊಂಡಿದ್ರಿ ನೀವು. 3,000 ಆಗತ್ತೆ, 2,000 ಆಗತ್ತೆ, 800 ಪಿಂಚಣಿ 2,200ಕ್ಕೆ ಇರುತ್ತೆ. ಈ ರೀತಿ ಏರಿಕೆ ಆಗೋದಿಲ್ಲ. ಹೆಚ್ಚಳ ಆದ್ರೂ ಸಹಿತ 200 ರೂಪಾಯಿ ಜಂಪ್ ಆಗುತ್ತೆ ಅಥವಾ 400 ರೂಪಾಯಿ. ಈಗ 800 ರೂಪಾಯಿ ಇದ್ರೆ ಅದು 1,400 ಅಥವಾ 1,500 ತನಕ ಪಿಂಚಣಿ ಹೆಚ್ಚಳ ಆಗಬಹುದು. ನೀವು 2,000, 3,000 ಈ ರೀತಿ ನೀವು ಬೇಡಿಕೆಯನ್ನ ಇಟ್ಟರೆ ಸಾಧ್ಯವಿಲ್ಲ. ಯಾಕಂದ್ರೆ ಲಕ್ಷಾಂತರ ಫಲಾನುಭವಿಗಳು, ಕೋಟ್ಯಾಂತರ ಫಲಾನುಭವಿಗಳಿದ್ದಾರೆ ರಾಜ್ಯದಲ್ಲಿ. ಅವರೆಲ್ಲರಿಗೂ ಕೂಡ 100 ರೂಪಾಯಿ ಹೆಚ್ಚು ಮಾಡಿದ್ರು ಸಹಿತ ಸರ್ಕಾರಕ್ಕೆ ಎಷ್ಟೋ ಖಜಾನೆ ಖಾಲಿ ಆಗ್ತಿರುತ್ತೆ. ಅದಕ್ಕಾಗಿ ಆರ್ಥಿಕ ವ್ಯವಸ್ಥೆಯನ್ನ ನೋಡಿಕೊಂಡು ಪಿಂಚಣಿಯನ್ನ ಹೆಚ್ಚಳ ಮಾಡ್ತದೆ. ಸೊ ವೈಟ್ ಮಾಡೋಣ, ಕಾಯ್ದು ನೋಡೋಣ. ಈಗ ಸದ್ಯಕ್ಕೆ EPS ಪಿಂಚಣಿಯ ಬಗ್ಗೆ ಕೇಂದ್ರದಲ್ಲಿ ಇದರ ಬಗ್ಗೆ ಚರ್ಚೆ ಆಗಿದೆ. ಇನ್ನು ರಾಜ್ಯದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನ ನಾವು ಕಾಯ್ದು ನೋಡ್ಬೇಕು. ಈ ವಿಷಯವನ್ನ ಆದಷ್ಟು ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.